ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸೌಮ್ಯ ಅಭಿನವ್ ಮಾತಾಡ್ತಾ ಇರೋದು. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತು ನಾನು ಹೇಳ್ತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ ರೇಷನ್ ಕಾರ್ಡ್ ಬಗ್ಗೆನೇ. ಇವಾಗ 15 ಕೆ ಜಿ ಸಿಗುತ್ತೆ ಅಂತ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ. ಕೆಲವರೆಲ್ಲ ತೊಗೋತಾ ಇದ್ದೀರಲ್ವ 15 ಕೆ ಜಿ. ಹಾಗೆ ಇನ್ನೂ ಒಂದು ಗುಡ್ ನ್ಯೂಸನ್ನು ಹೇಳೋಕ್ಕೆ ಅಂತ ಬಂದಿದ್ದೀನಿ. ರೇಷನ್ ಕಾರ್ಡ್ ಇದ್ದವ್ರಿಗೆ ಆ ಗುಡ್ ನ್ಯೂಸನ್ನು ಹೇಳೋಕ್ಕೆ ಅಂತ ಬಂದಿದ್ದೀನಿ ಸ್ನೇಹಿತರೆ. ಏನು ಆ ಗುಡ್ ನ್ಯೂಸ್ ಅಂದರೆ, ಈಗ ನೋಡೋಣ, ಈಗ ರೇಷನ್ ಕಾರ್ಡಿಂದ ಎಷ್ಟು ಉಪಯೋಗ ಇದೆ ಅಲ್ವಾ? ರೇಷನ್ ಕಾರ್ಡಿಂದ ಎಷ್ಟು ಉಪಯೋಗ ಇದೆ ಅಲ್ವಾ? ಕೆಲವು ಹಾಸ್ಪಿಟ್ಲ್ಗಳಲ್ಲಿ ರೇಷನ್ ಕಾರ್ಡಿಂದ ಅಮೌಂಟ್ ಕೂಡ ಕಮ್ಮಿ ಆಗ್ತಿದೆ. ಮತ್ತು ಆಮೇಲೆ ಏನು ಅಂದರೆ ಆಪ್ರೇಷನ್ಗೆ ಒಂದು 50% ಅಷ್ಟನ್ನು ಲೆಸ್ ಮಾಡ್ತಾರೆ. ಸೊ ಈ ಥರದ್ದೆಲ್ಲ ಉಪಯೋಗ ಇದೆ ಆ ರೇಷನ್ ಕಾರ್ಡಿಂದ. ಅಕ್ಕಿ ಸಿಗುತ್ತೆ ಅಲ್ವಾ, ಆಹಾರ ಧಾನ್ಯ ಸಿಗುತ್ತೆ. ಸೊ ಈ ಥರದ್ದೆಲ್ಲ ಉಪಯೋಗ ಇದೆ. ಈಗ ಏನು ನಿಮಗೆ ಇದೆಲ್ಲ ಅಲ್ಲದೆ ಇನ್ನು ಏನು ಗುಡ್ ನ್ಯೂಸ್ ಇದೆ ನಿಮಗೆ ಅಂತ ಹೇಳ್ಬೇಕಂದ್ರೆ ಸ್ನೇಹಿತರೆ, ಈಗಾಗಲೇ ರಾಜ್ಯದಲ್ಲಿ ಮುಂಚೆನೇ ಹೇಳಿದರು, ಹೊಸ ಪಡಿತರ ಚೀಟಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದೀವಿ ಅಂತ ಹೇಳಿದರು. ಮತ್ತು ಹಾಗೆ ತಿದ್ದುಪಡಿನೂ ವಿಸ್ತರಣೆ ಮಾಡಿದ್ದೀವಿ ಅಂತಲೂ ಹೇಳಿದರು ಸ್ನೇಹಿತರೆ. ಈಗ ಏನು ಮಾಡಿದ್ದಾರೆ ಅಂದರೆ ಸ್ನೇಹಿತರೆ, ರಾಜ್ಯದಲ್ಲಿ ಹೊಸ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯನ್ನು ನಿಲ್ಲಿಸಲಾಗಿದೆ. ಏನು ಹೇಳಿದರು? ಆವಾಗ ಇತ್ತು ಅಂದರೆ ಇವಾಗ ಸ್ಟಾಪ್ ಮಾಡಿದ್ದೀವಿ. ಅದನ್ನು ಹೊಸ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯನ್ನು ಸ್ಟಾಪ್ ಮಾಡಿದ್ದೀವಿ. ಆದರೆ ರೇಷನ್ ಕಾರ್ಡ್ ತಿದ್ದುಪಡಿ ಅಂದರೆ ಈಗ ರೇಷನ್ ಕಾರ್ಡಲ್ಲಿ ಏನಾದರೂ ತಪ್ಪಾಗಿದ್ದರೆ ಅಂದರೆ ಈಗ ನೀವು ಅಡ್ರೆಸ್ಸನ್ನು ಚೇಂಜ್ ಮಾಡೋದಾಗಿದ್ದರೆ, ಈಗ ಹೊಸದಾಗಿ ಮೆಂಬರ್ ಆ್ಯಡ್ ಮಾಡಬೇಕಂದ್ರೆ, ಸೊ ಈ ಥರದ್ದೆಲ್ಲ ಇದ್ದರೆ ನೀವು ತಿದ್ದುಪಡಿನ ಮಾಡಿಸ್ಕೊಳ್ಬಹುದು. ಈಗ ಇರೋ ಕಾರ್ಡಲ್ಲೇ ನೀವು ತಿದ್ದುಪಡಿ ಮಾಡಿಸ್ಬಹುದೇ ಹೊರತು ನೀವು ಹೊಸ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸೋ ಹಾಗಿಲ್ಲ. ಅದು ಸ್ಟಾಪ್ ಆಗಿದೆ ಸ್ನೇಹಿತರೆ. ಸೊ ಈಗ ನೋಡೋಣ ಯಾವೆಲ್ಲ ದಾಖಲೆಗಳು ಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗೆ ಅವರು ಏನು ಹೇಳಿದ್ದಾರೆ ಅಂದರೆ, ರಾಜ್ಯದಲ್ಲಿ ಪಡಿತರ ಚೀಟಿದಾರರು ತಮ್ಮ ಕಾರ್ಡ್ಗೆ ಹೊಸದಾಗಿ ಸದಸ್ಯರ ಹೆಸರು ಸೇರ್ಪಡೆ ಮಾಡೋಕ್ಕೆ, ಈಗ ಹೊಸದಾಗಿ ಹೆಸರನ್ನು ಸೇರ್ಪಡೆ ಮಾಡಬೇಕು ಅಥವಾ ತೆಗೆದು ಹಾಕುವುದಕ್ಕೆ. ಈಗ ಹೊಸದಾಗಿ ಸೇರ್ಪಡೆ ಮಾಡಬೇಕಂದ್ರೆ, ಈಗ ನಿಮ್ಮ ಮಗನಿಗೆ ಮದುವೆ ಆಗಿರುತ್ತೆ ಅಂದ್ಕೊಳ್ಳಿ, ಈಗ ಸೊಸೆ ಬರ್ತಾರೆ, ಅವ್ರ ಹೆಸರನ್ನ ನೀವು ಸೇರಿಸ್ಬೇಕಾಗುತ್ತೆ. ಈಗ ತೆಗೆದು ಹಾಕಬೇಕು ಅಂತ ಹೇಳಿದ್ರು ಕೆಲವು ಸಲ ಮಗಳು ಈಗ ಬೇರೆ ಮದುವೆ ಆಗಿರ್ತಾರೆ, ಈಗ ಅವ್ರು ಮಾಡಿಸ್ಕೊಂಡಿರ್ತಾರೆ, 2 ಕಾರ್ಡಲ್ಲೂ ಒಂದೇ ಹೆಸರು ಇರೋ ಹಾಗಿಲ್ಲಲ್ಲ ಮದುವೆ ಆದಮೇಲೆ. ಸೊ ಹಾಗೆ ಅವ್ರ ಹೆಸರು ತೆಗಿಬೇಕಾಗುತ್ತೆ. ಕೆಲವು ಸಲ ವಯಸ್ಸಾದವರು ಮರಣ ಹೊಂದಿರ್ತಾರೆ, ಅವ್ರ ಹೆಸರನ್ನು ಕೂಡ ನೀವು ತೆಗಿಬೇಕಾಗುತ್ತೆ ಸ್ನೇಹಿತರೆ. ಈ ಥರ ಎಲ್ಲ ಇದ್ದಾಗ ನೀವು ಕಾರ್ಡನ್ನು ತಿದ್ದುಪಡಿ ಮಾಡಿಸ್ಕೊಳ್ಬಹುದು ಸ್ನೇಹಿತರೆ. ನಿಮಗೆ ಈ ತಿದ್ದುಪಡಿ ಮಾಡೋಕ್ಕೆ ದಿನಾಂಕವನ್ನು ವಿಸ್ತರಣೆ ಮಾಡಲಾಗಿದೆ ಸ್ನೇಹಿತರೆ. ಈಗ ಮಾರ್ಚ್ 31ರವರೆಗೆ ಬೆಳಿಗ್ಗೆ 10ರಿಂದ ಸಂಜೆ 5 ಗಂಟೆವರೆಗೆ ತಿದ್ದುಪಡಿಗೆ ಅವಕಾಶ ಇದೆ. ಸೊ ನೀವು ಅದರಲ್ಲಿ ಏನೇನು ಚೇಂಜ್ ಮಾಡ್ಕೊಳ್ಬೋದು ಅಂದರೆ, ಹೊಸ ಸದಸ್ಯರ ಸೇರ್ಪಡೆ ಮಾಡ್ಬೋದು, ವಿಳಾಸ ಬದಲಾವಣೆ ಹೇಳಿದೆ ಅಡ್ರೆಸ್ ಚೇಂಜ್ ಮಾಡ್ಕೊಳ್ಬಹುದು ನೀವು, ಮತ್ತು ಹೆಸರು ತೆಗೆಯೋದಕ್ಕೂ ಕೂಡ ಅವಕಾಶ ನೀಡಲಾಗಿದೆ. ಈ ತಿದ್ದುಪಡಿ ಮಾಡಿಸ್ಕೊಳ್ಳೋಕ್ಕೆ ನೀವು ಎಲ್ಲಿ ಮಾಡಿಸ್ಕೋಬೇಕು ಅಂದರೆ ಸ್ನೇಹಿತರೆ, ನೀವೀಗ ಮೈಸೂರು 1 ಇದ್ದರೆ ಮೈಸೂರಲ್ಲಿದ್ದರೆ ಮೈಸೂರು 1, ಬೆಂಗಳೂರು 1 ಇರುತ್ತೆ. ಮತ್ತು ಹಾಗೆ ಸೈಬರ್ ಸೆಂಟರ್ಗಳಲ್ಲಿ ಕೂಡ ಮತ್ತು ಹೊಸ ಕಾರ್ಡ್ ಅಥವಾ ಹೊಸ ಕಾರ್ಡ್ಗೆಲ್ಲ ಅವಕಾಶ ಇಲ್ಲ ಅಂದರೆ ಈ ಸೈಬರ್ ಸೆಂಟರ್ಗಳಲ್ಲಿ ಹೋಗಿ ನೀವು ಈ ತಿದ್ದುಪಡಿನ ಮಾಡಿಸ್ಕೊಳ್ಬಹುದು ಸ್ನೇಹಿತರೆ. ನಿಮಗೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಮಾರ್ಚ್ 31ರವರೆಗೆ ವಿಸ್ತರಣೆಯನ್ನು ಮಾಡಲಾಗಿದೆ ಸ್ನೇಹಿತರೆ. ಆ ಮಾರ್ಚ್ 31ರ ಒಳಗಡೆ ನೀವು ಈ ಎಲ್ಲ ನಿಮಗೆ ಏನೇನು ಬೇಕು ತಿದ್ದುಪಡಿ ಮಾಡಬೇಕು ಅದನ್ನೆಲ್ಲ ಮಾಡಿಸ್ಕೊಳ್ಳಿ ಸ್ನೇಹಿತರೆ ಬೇಗ. ಮತ್ತು ಇನ್ನೂ ಒಂದು ವಿಚಾರ ಇದೆ ಸ್ನೇಹಿತರೆ, ಯಾರೆಲ್ಲ ನೀವು KYCಯನ್ನು ಮಾಡಿಸಿಲ್ಲ ಇನ್ನೂ ರೇಷನ್ ಕಾರ್ಡ್ಗೆ, ಅದೆಲ್ಲ ರೇಷನ್ ಕಾರ್ಡ್ ರದ್ದಾಗೋ ಚಾನ್ಸಸ್ ಇದೆ ಸ್ನೇಹಿತರೆ. ಸೊ ಹಾಗಾಗಿ ನೀವು ಎಲ್ಲರೂ KYCಯನ್ನು ಮಾಡಿಸ್ಲಿಲ್ಲ ಅಂತ ಹೇಳಿದ್ರೆ, ಈಗಲೇ ಸುಮಾರು ಜನದ್ದು ರೇಷನ್ ಕಾರ್ಡು ರದ್ದಾಗಿದೆ ಅಲ್ವಾ. ಈಗ ನೀವು ಕೆಲವರು ಯಾರ್ಯಾರು ಮಾಡಿಸಿಲ್ಲ ಇನ್ನೂ ಅವರೆಲ್ಲ KYCಯನ್ನು ಮಾಡಿಸ್ಕೊಳ್ಳಿ ಸ್ನೇಹಿತರೆ. ಈಗ ರೇಷನ್ ಕಾರ್ಡಿಂದ ತುಂಬ ಉಪಯೋಗ. ಕ್ಯಾನ್ಸಲ್ ಆದರೆ ಮತ್ತೆ ಅದಕ್ಕೆ ತುಂಬ ಇನ್ನೂ ಸಮಯ ತಗೊಳ್ಳುತ್ತೆ, ನೀವು ಮತ್ತೆ ಎಲ್ಲ ಮಾಡಿಸ್ಕೊಳ್ಬೇಕು ಅಂತ ಎಲ್ಲ ಹೇಳಿದ್ರೆ ಸ್ನೇಹಿತರೆ. ಈಗ ನೀವು ಕೆಲವರು ಏನು ಮಾಡ್ತಾರೆ, ಈಗ ಒಂದೊಂದು ಸತಿ 1 ತಿಂಗಳು ತೊಗೊಂಡಿರ್ತಾರೆ ಅಕ್ಕಿ, ಇನ್ನೊಂದು ತಿಂಗಳು ತೊಗೊಳಕ್ಕೆ ಆಗಿರಲ್ಲ, ಅಕಸ್ಮಾತ್ ಅವ್ರು ಬೇರೆ ಊರಿಗೆ ಹೋಗ್ಬಿಟ್ಟಿರ್ತಾರೆ, ಆ ಥರ ಇರ್ತಾರೆ. ಸೊ ಆ ಥರ ಎಲ್ಲ ಮಾಡಬಾರ್ದು ಸ್ನೇಹಿತರೆ. 1 ತಿಂಗಳು ತೊಗೊಳ್ಳೋದು, 1 ತಿಂಗಳು ತೊಗೊಳ್ಳದೇ ಇರೋದು, 2 ತಿಂಗಳು 3 ತಿಂಗಳು ನೀವು ತೊಗೊಳ್ಳದೇ ಇದ್ದರೆ ಸ್ನೇಹಿತರೆ, ಆಗಲೂ ಕೂಡ ರೇಷನ್ ಕಾರ್ಡ್ ರದ್ದಾಗೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ನೀವು ತಿಂಗಳು ತೊಗೊಳ್ಳಿ ಸ್ನೇಹಿತರೆ. ಇದು ಕಡಿಮೆ ಅಮೌಂಟಲ್ಲಿ ಸಿಗತ್ತಲ್ವಾ ಇದು ರೇಷನ್ ಅಕ್ಕಿ. ಸೊ ಅದರಿಂದ ನೀವು ತೊಗೊಳ್ಳಿ ಸ್ನೇಹಿತರೆ. ತೊಗೊಂಡ್ರೆ ನಿಮ್ಮ ರೇಷನ್ ಕಾರ್ಡ್ ಏನೂ ರದ್ದಾಗಲ್ಲ. ಇದು ತುಂಬ ಉಪಯೋಗ ಇದೆ ಇದು ರೇಷನ್ ಕಾರ್ಡು.
ನಿಜವಾಗ್ಲೂ. ಸೊ ಹೀಗೆ ನೀವು KYCಯನ್ನು ಮಾಡಿಸ್ಲಿಲ್ಲ ಅಂದರೆ ರದ್ದಾಗುತ್ತೆ. ಹಾಗೆ ನೀವು ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ನೀವು ಮಾಡ್ಕೊಳ್ಬಹುದು ಸ್ನೇಹಿತರೆ. ಆಯಿತಾ? ಇದೆಲ್ಲ ವಿಚಾರ ಇದೆ. ಇದೇ ಗುಡ್ ನ್ಯೂಸ್ ಇರೋದು ನಿಮಗೆ ರೇಷನ್ ಕಾರ್ಡ್ ಬಗ್ಗೆ. ಮತ್ತೆ ದಿನಾಂಕವನ್ನು ವಿಸ್ತರಣೆ ಮಾಡಿದ್ದಾರೆ ಸ್ನೇಹಿತರೆ. ಇವತ್ತು ನಾನು ಕೊಟ್ಟಿರುವಂಥ ಹೇಳಿರುವಂಥ ವಿಚಾರ ನಿಮಗೆ ಇಷ್ಟ ಆಗಿದರೆ ಸ್ನೇಹಿತರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಓಕೆ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಸ್ನೇಹಿತರೆ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಯಾರೆಲ್ಲ ಇನ್ನೂ ತಿದ್ದುಪಡಿ ಮಾಡಿಸ್ಬೇಕು ಅಂತ ಇದ್ದಾರೆ ಅವ್ರಿಗೆಲ್ಲ ಶೇರ್ ಮಾಡಿ ಈ ವಿಡಿಯೋನ ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ನನ್ನ ವಿಡಿಯೋನ ಫುಲ್ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಇದೇ ಥರ ನಿಮಗೆ ಅಪ್ಡೇಟ್ ಸಿಗ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.